ಕಿಚ್ಚ ಸುದೀಪ್ ಅವರು ಹೇಳಿದ ಟೈಮ್ಗೆ ಕಿಚ್ಚ 47 ಸಿನಿಮಾದ ಶೂಟಿಂಗ್ ಶುರು ಮಾಡಿದ್ದಾರೆ. ನಾನ್ ಸ್ಟಾಪ್ ಆಗಿ 20 ದಿನಗಳಿಂದ ಈ ಸಿನಿಮಾದ ಶೂಟಿಂಗ್ ಮಾಡ್ತಿದ್ದಾರೆ. 20 ದಿನಗಳಲ್ಲಿ ಕಿಚ್ಚ ಸುದೀಪ್ ಅವರು ಈ ಸಿನಿಮಾಗಾಗಿ ಸಿಕ್ಕಾಪಟ್ಟೆ ಕಷ್ಟ ಪಡ್ತಿದ್ದಾರೆ. ಅಂದ್ರೆ ಈ ವರ್ಷದ ಕೊನೆಯಲ್ಲಿ ಕಿಚ್ಚ 47 ಸಿನಿಮಾ ರಿಲೀಸ್ ಆಗುವ ಸಾಧ್ಯತೆ ದಟ್ಟವಾಗಿ ಎದ್ದು ಕಾಣುತ್ತಿದೆ. ಕನ್ನಡ ನಿಘಂಟಿನಲ್ಲಿ ಸೆಲೆಬ್ರೇಷನ್ ಅಂದ್ರೆ ಕಿಚ್ಚ ಸುದೀಪ್ ಅವರು. ಇವರ ಮುಂದೆ ಹಿಂದೆ ಎಂತ ಬಿಗ್ ಬಜೆಟ್ ಪ್ಯಾನ್ ಇಂಡಿಯಾ ಸಿನಿಮಾಗಳು ಬಂದ್ರು, ಅದೆಷ್ಟೇ ಕೋಟಿ ಕಲೆಕ್ಷನ್ ಮಾಡಿದ್ರು ಕಿಚ್ಚ ಸುದೀಪ್ ಅವರ ಸಿನಿಮಾಗಳ ರೇಂಜ್ಗೆ ಆ ಸಿನಿಮಾಗಳು ಬರಲ್ಲ. ಯಾಕಂದ್ರೆ ಕಿಚ್ಚ ಅಂದ್ರೆ ಸೆಲೆಬ್ರೇಷನ್, ಅವರ ಸಿನಿಮಾಗಳು ಅಂದ್ರೆ ಹಬ್ಬ. ಸ್ಯಾಂಡಲ್ವುಡ್ ನಲ್ಲಿ ಹೊಸಬರು ಬರ್ಬೋದು, ಬರದೇ ಇರಬಹುದು, ಆದ್ರೆ ಕಿಚ್ಚ ಸುದೀಪ್ ಅವರ ಆರ್ಭಟ ಮಾತ್ರ 25 ವರ್ಷಗಳಿಂದ ಹಾಗೆ ಮುಂದುವರೆದುಕೊಂಡು ಬರ್ತಾ ಇದೆ. ಅದರ ಜೊತೆಗೆ ಹೊಸಬರ ಸಿನಿಮಾಗಳನ್ನು ತಾವೇ ಪ್ರಮೋಷನ್ ಮಾಡಿ ಆ ಸಿನಿಮಾಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಕಿಚ್ಚ ಸುದೀಪ್ ಅವರು. ಈ ರೀತಿ ಪ್ರತಿಯೊಬ್ಬ ನಟರು ಮಾಡಿದ್ರೆ ಸ್ಯಾಂಡಲ್ವುಡ್ ಗೆ ಬರುವ ಅದೆಷ್ಟೋ ಯುವ ನಟರು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಒಂದೊಳ್ಳೆ ಮಾರ್ಗದ ರೀತಿ ಈ ನಟರು ನಿಲ್ಬೇಕು. ಸದ್ಯಕ್ಕೆ ಸ್ಯಾಂಡಲ್ವುಡ್ ನಲ್ಲಿ ಇರೋದು ಒಂದೇ ಒಂದು ಸಿಂಗಲ್ ಸಿಂಹ, ಅದು ಕಿಚ್ಚ ಸುದೀಪ್ ಅವರು ಮಾತ್ರ. ಕಿಚ್ಚ ಸುದೀಪ್ ಅವರು ಯಾವ ರೀತಿ ಅಂದ್ರೆ ತಾನು ಬೆಳೆದು ತನ್ನವರನ್ನು ಬೆಳೆಸುವ ಗುಣ ಇಲ್ಲ, ಆದ್ರೆ ಎಲ್ಲರೂ ಬೆಳಿಬೇಕು, ಅದರಲ್ಲಿ ನಾನಿರ್ಬೇಕು ಎಂಬ ಒಳ್ಳೆ ಗುಣ ಕಿಚ್ಚ ಸುದೀಪ್ ಅವರಲ್ಲಿ ಇದೆ. ಅದೆಷ್ಟೋ ಯುವ ಪ್ರತಿಭೆಗಳಿಗೆ ಇವರೇ ಗಾಡ್ ಫಾದರ್. ಇತ್ತೀಚಿನ ದಿನಗಳಲ್ಲಿ ಕೆಲವು ಪ್ಯಾನ್ ಇಂಡಿಯಾ ಪಾನ್ ಪರಾಗ್ ಸ್ಟಾರ್ ಗಳ ಅಭಿಮಾನಿಗಳು ಈ BMS ಬಾಕ್ಸ್ ಆಫೀಸ್ ಕಲೆಕ್ಷನ್ ಮುಂದೆ ಇಟ್ಕೊಂಡು ಕಿಚ್ಚ ಸುದೀಪ್ ಅವರನ್ನು ಯಾರ್ಯಾರಿಗೋ ಹೋಲಿಕೆ ಮಾಡ್ತಾ ಇರ್ತಾರೆ ಅಂತ ಪೆಂಗ್ ಮುಂಡೆಕ್ಕೆ ನಾನು ಹೇಳೋದು ಒಂದೇ, ಕಿಚ್ಚ ಸುದೀಪ್ ಅವರನ್ನು ಕಂಪೇರ್ ಮಾಡ್ಬೇಕು ಅಂದ್ರೆ ಗುಂಡಿಗೆಯಲ್ಲಿ ದಮ್ಮಲ್ಲ, ಅವರ ರೀತಿ ಆಕ್ಟಿಂಗ್ ಮಾಡ್ಬೇಕು. ಕಂಪೇರ್ ಮಾಡ್ಬೇಕು ನಿಜ, ಸಿಂಹದ ಜೊತೆ ಕಂಪೇರ್ ಮಾಡ್ಬೇಕು. ಅದು ಬಿಟ್ಟು ನಾಯಿ ನರಿಗಳ ಜೊತೆ ಕಂಪೇರ್ ಮಾಡಿದ್ರೆ ಕಂಪೇರ್ ಮಾಡೋರು ದೊಡ್ಡ ಜೋಕರ್ ಗಳಾಗಿ ಕಾಣ್ತಾರೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ಕೆಲವು ದಿನಗಳ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ SS ರಾಜಮೌಳಿ ಅವರಿಗೆ ಒಬ್ಬ ಆಂಕರ್ ಒಂದು ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆ ಏನಪ್ಪಾ ಅಂದ್ರೆ, ಇಷ್ಟೊಂದು ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಡೈರೆಕ್ಷನ್ ಮಾಡಿದ್ದೀರಾ ಅಲ್ವಾ, ಅವುಗಳಲ್ಲಿ ನಿಮ್ಮ ಫೇವರೇಟ್ ಸಿನಿಮಾ ಯಾವುದು ಅಂತ ಪ್ರಶ್ನೆ ಕೇಳಿದಾಗ ರಾಜಮೌಳಿ ಅವರು ತಟ್ಟಂತ ನಾನು ಡೈರೆಕ್ಟ್ ಮಾಡಿದ ಅಷ್ಟು ಸಿನಿಮಾಗಳಲ್ಲಿ ನನ್ನ ಬೆಸ್ಟ್ ಸಿನಿಮಾ ಯಾವುದು ಅಂದ್ರೆ ಅದು ಈಗ ಅಂತ ಹೇಳ್ತಾರೆ. ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರ ತರ ಆಕ್ಟಿಂಗ್, ಸ್ಕ್ರೀನ್ ಪ್ರೆಸೆನ್ಸ್ ಸದ್ಯಕ್ಕಿರುವ ಭಾರತದಲ್ಲಿರುವ ಯಾವ ನಟರು ಕೂಡ ಅದನ್ನು ಬೀಟ್ ಮಾಡಕ್ಕೆ ಆಗ್ಲಿಲ್ಲ. ಅಂದ್ರೆ ಆ ಸಿನಿಮಾ ಯಾವ ರೇಂಜ್ಗೆ SS ರಾಜಮೌಳಿ ಅವರಿಗೆ ಇಷ್ಟ ಆಗಿರಬಹುದು ಅಂತ ಒಂದು ಸಲ ಯೋಚನೆ ಮಾಡಿ. ಬೇಕಿದ್ರೆ ರಾಜಮೌಳಿ ಅವರು ಬಾಹುಬಲಿ, RRR ಸಿನಿಮಾಗಳನ್ನು ಹೇಳ್ಬಹುದಾಗಿತ್ತು, ಇವುಗಳೇ ನನ್ನ ಬೆಸ್ಟ್ ಸಿನಿಮಾಗಳು ಅಂತ. ಯಾಕಂದ್ರೆ ಆ ಸಿನಿಮಾಗಳಿಂದ ಒಳ್ಳೆ ಹೆಸರು ಬಂದಿತ್ತು ರಾಜಮೌಳಿ ಅವರಿಗೆ. ಇಂಟರ್ ನ್ಯಾಷನಲ್ ರೇಂಜ್ ಗೆ ಒಳ್ಳೆ ಹೆಸರು ತಂದುಕೊಟ್ಟಿದ್ದವು ಆ ಸಿನಿಮಾಗಳು. SS ರಾಜಮೌಳಿ ಅವರು ಆ ಸಿನಿಮಾಗಳನ್ನು ಪಕ್ಕಕ್ಕಿಟ್ಟು ಕಿಚ್ಚ ಸುದೀಪ್ ಅವರ ಈಗ ಸಿನಿಮಾವನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ಅಂದ್ರೆ ಆ ಸಿನಿಮಾದಲ್ಲಿ ಕಿಚ್ಚನ ತಾಕತ್ತು, ಪವರ್, ಕದರ್ ಏನು ಅಂತ ಆಗಿನ ಕಾಲಕ್ಕೆ ರಾಜಮೌಳಿ ಅವರಿಗೆ ಗೊತ್ತಿತ್ತು ಅಂತ ಕಾಣುತ್ತೆ. ಯಾಕಂದ್ರೆ ಈಗ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರ ಪಾತ್ರ ವಿಲನ್, ಆದ್ರೆ ಆ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರೇ ಹೀರೋ. ಪ್ರಭಾಸ್, NTR, ರಾಮ್ ಚರಣ್ ಅವರ ಹತ್ರ ಇಲ್ದಿದ್ದು ಕಿಚ್ಚ ಸುದೀಪ್ ಅವರ ಸಿನಿಮಾವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದ್ರೆ ಕಿಚ್ಚನ ಕದರ್ ಆಗಿನ ಕಾಲಕ್ಕೆ ಯಾವ ರೇಂಜ್ ಗೆ ಇತ್ತು ಅಂತ ಒಂದ್ಸಲ ನೀವೇ ಊಹೆ ಮಾಡ್ಕೊಳ್ಳಿ. ಕರೋನಾ ಟೈಮ್ ಅಲ್ಲಿ ಹುಟ್ಟಿರೋ ಮಕ್ಕಳು 2018ರಲ್ಲಿ ಹುಟ್ಟಿರೋ ಮಕ್ಕಳಿಗೆ ಈಗಿರುವ ಪ್ಯಾನ್ ಇಂಡಿಯಾ ಸ್ಟಾರ್ ಗಳ BMS ಟಿಕೆಟ್ ಬುಕಿಂಗ್ಸ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಗಳು ನೋಡಿ ಕ್ರೇಜ್ ಅಂತ ತಿಳ್ಕೊಂಡಿದ್ದಾರೆ. ಕ್ರೇಜ್ ಏನು ಅಂತ ಆಗಿನ ಕಾಲಕ್ಕೆ ಕಿಚ್ಚ ಸುದೀಪ್ ಅವರು ತೋರಿಸಿದ್ದಾರೆ. ಇನ್ನೂ 100 ವರ್ಷ ಹೋದ್ರು ಅದೆಂತ ಸಿನಿಮಾಗಳು ಬಂದ್ರು 1200 ಕೋಟಿ ಕಲೆಕ್ಷನ್ ಆಗ್ಲಿ ಕಿಚ್ಚನ ಸರಿ ಸಮಾನವಾಗಿ ಇದುವರೆಗೆ ಯಾವ ನಟ ಕೂಡ ಬಂದಿಲ್ಲ. ಇವರೆಲ್ಲ ಒಂಥರ ಮಳೆಯಲ್ಲಿ ಬೀಳುವ ಆನೆಕಲ್ಲು ಇದ್ದಂಗೆ. ಸದ್ಯಕ್ಕೆ ಕಿಚ್ಚ 47 ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ ಟೈಮ್ಗೆ ಕಿಚ್ಚ 47 ಸಿನಿಮಾದ ಶೂಟಿಂಗ್ ಶುರು ಮಾಡಿದ್ದಾರೆ. 20 ದಿನಗಳಿಂದ ನಾನ್ ಸ್ಟಾಪ್ ಆಗಿ ಕಿಚ್ಚ 47 ಸಿನಿಮಾದ ಶೂಟಿಂಗ್ ಮಾಡ್ತಿದ್ದಾರೆ. ಎಲ್ಲಾ ಕೆಲಸಗಳನ್ನು ಪಕ್ಕಕ್ಕಿಟ್ಟು ಯಾಗಾದ್ರೂ ಮಾಡಿ ಈ ವರ್ಷ ಕೊನೆಯಲ್ಲಿ ಕಿಚ್ಚ 47 ಸಿನಿಮಾವನ್ನು ರಿಲೀಸ್ ಮಾಡಬೇಕು ಅಂತ ಪಣ ತೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು. ಸದ್ಯಕ್ಕೆ ಬಿಲ್ಲಾರಂಗ ಭಾಷೆದ ಸಿನಿಮಾದ ಕಡೆ ಕಿಚ್ಚ ಸುದೀಪ್ ಅವರು ಗಮನ ಕೊಡ್ತಿಲ್ಲ. ಇವಾಗ ಫೋಕಸ್ ಏನಿದ್ರು ಕಿಚ್ಚ 47 ಸಿನಿಮಾದ ಮೇಲೆ. ಕಿಚ್ಚ 47 ಸಿನಿಮಾದ ಟೈಟಲ್ ಹಾಗೂ ಟೀಸರ್ ಹಾಗೂ BRB ಅಪ್ಡೇಟ್ ಕಿಚ್ಚ ಸುದೀಪ್ ಅವರ ಬರ್ತ್ಡೇಗೆ ರಿವೀಲ್ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.